ಟೈಮ್ ಬಂದು 7:42. ವೆದರ್ ಅಂತೂ ಸಾಕಾದಾಗೈತೆ. ಆದರೆ ಏನು ಪ್ರಯೋಜನ, ಇವತ್ತು ಶನಿವಾರ ಡ್ಯೂಟಿನೇ ಬೀಳಲ್ಲ. ऐसा मत करो मेरी जान. ಗಾಡಿ ಗ್ಲಾಸು ಲೋಕಲ್ ಅಂತ ಕಂಡುಹಿಡಿಯೋದು ಹೆಂಗೆ ಅಂದರೆ, ಇಲ್ಲಿ ಮಾರ್ಕ್ ಐತೆ ನೋಡ್ರಿ, 1 2 3, ಆ ಕಡೆ ಒಂದು ಐತೆ 4. ಇವತ್ತು ಹೆಂಗಿದ್ರು ಶನಿವಾರ ಬೇಗ ಡ್ಯೂಟಿ ಬೀಳಲ್ಲ ಅಂತ ಗೊತ್ತು, ಅದಕ್ಕೆ ಗ್ರೀಸ್ ಹೊಡ್ಸೋಣ ಅಂತ ಬಂದೆ. ನೋಡಿದ್ರೆ ಅಣ್ಣ ಇನ್ನೂ ಬಂದಿಲ್ಲ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನೋಡೋಣ ಎಷ್ಟೊತ್ತಿಗೆ ಬರ್ತಾನೆ. ಬಂದ್ಮೇಲೆ ಬೇಗ ಗ್ರೀಸ್ ಹೊಡ್ಸ್ಕೊಂಡು ಹೋಗೋಣ. ಟೈಮ್ ಬಂದು 8 ಗಂಟೆ. ಇಲ್ಲಿಂದ ಹೊರಡೋದು 9 ಗಂಟೆ ಆಗುತ್ತೆ. ಇಲ್ಲೇ 1 ಅವರ್ ವೇಸ್ಟ್ ಆಗುತ್ತೆ ನನಗೆ ಗೊತ್ತಿರೋ ಹಂಗೆ. A few moments later. ಅಣ್ಣ ಬಂದ. ಗ್ಯಾಸ್ ರೇಟ್ ಬಂದು 95 ರೂಪಾಯಿ ಆಗೈತೆ. ಯಾವತ್ತು ಜಾಸ್ತಿ ಆಯ್ತದ ಗೊತ್ತಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಗ್ಯಾಸ್ ಆಯ್ತು. ಇವಾಗ ಹೋಗಿ ಸೀದಾ ಬಸ್ ಸ್ಟಾಪ್ ಹತ್ರ ಹೋಗ್ಬಿಟ್ಟು ಡ್ಯೂಟಿ ಆನ್ ಮಾಡಿಬಿಟ್ರೆ ಯಾವ್ದು ಬೀಳುತ್ತೆ ಎತ್ಕೊಂಡು ಹೊಡಿತಾ ಇರಬೇಕು. ಅಯ್ಯೋ, ಡಬಲ್ ಮೀನಿಂಗು ಸರ್. ಬಸ್ ಸ್ಟಾಪ್ ಹತ್ರ ಹೋಗ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ವಲ್ಲ. ಬಸ್ ಸ್ಟಾಪ್ ಹತ್ರ ಹೋಗಿ ಒಂದು ವಿಸಿಟ್ ಹಾಕಿ ಒಂದು ಡ್ಯೂಟಿ ಹಾಕೊಂಡು ಹೋಗ್ತಾ ಇರೋದೆ. ಯಾವ್ದು ಬಿದ್ದರೂ ಹಾಕೊಂಡು ಹೊಡೆದ್ಬಿಡೋದು ಇವತ್ತು. ಅಯ್ಯೋ, ಡಬಲ್ ಮೀನಿಂಗು ಸರ್. ಮಿನಿಮಮ್ ಕೃಷ್ಣಬಡ್ಗೆ JP ನಗರ ಬಿದ್ದೈತೆ. ಪಿಕಪ್ಗೆ ಬಂದಿದ್ದೀನಿ. ಕಸ್ಟಮರು ಬಂದರು. ಸರ್ OTP 0615. ಏರಿಯಾದಿಂದ ಒಂದು JP ನಗರ ಡ್ರಾಪ್ ಮಾಡಿದ್ಮೇಲೆ ಒಂದು ಶ್ರೀನಗರ ಬಿತ್ತು. ಅಂದರೆ ಪಿಕಪ್ಗೆ ಹೋಗೋಣ. ಲೇಟ್ ಮಾಡಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಕಸ್ಟಮರ್ ಬೇರೆ ಆಲ್ರೆಡಿ ಮೆಸೇಜ್ ಹಾಕ್ತಾವ್ರೆ. ಮೇಡಮ್ OTP ಓಕೆ ಮೇಡಮ್. ಶ್ರೀನಗರ ಅಲ್ವಾ ಡ್ರಾಪು? ಕರ್ಮ ನಿರಂತರಂ ಪಾಪ ಪುಣ್ಯ ದೈವ ನಿರ್ಣಯಂ. ಏನು ಲೈನ್ ಬರ್ಸೋರು ಗುರು ಅಣ್ಣ, ಮಸ್ತ್ ಲೈನು. ಈ ಒಳ್ಳೊಳ್ಳೆ ಲೈನ್ಗಳನ್ನ ನಮ್ಮ ಆಟೋದವರು ಕ್ಯಾಬರು ಬಿಟ್ರೆ ಬೇರೆ ಯಾರು ಬರ್ಸೋಕ್ಕೆ ಸಾಧ್ಯನೇ ಇಲ್ಲ ಬಿಡ್ರಿ. ಶ್ರೀನಗರ ಡ್ರಾಪ್ ಮಾಡಿ ಹತ್ತತ್ರ 3/4 ಅವರ್ ಆದಮೇಲೆ ಈ ಡ್ಯೂಟಿ ಬಿತ್ತು. ಈ ಡ್ರಾಪ್ ಬಂದು ಚಿಕ್ಕಗೊಲ್ರಟ್ಟಿ. ಈ ಚಿಕ್ಕಗೊಲ್ರಟ್ಟಿಗೆ ಹೋದರೆ ಅಲ್ಲಿ ಆ ಕಡೆಯಿಂದ ಡ್ಯೂಟಿ ಬೀಳಲ್ಲ. ನನಗೆ ಯಾವ ಲೆವೆಲ್ ಕಾನ್ಫಿಡೆನ್ಸ್ ಅಂದರೆ ಆ ಕಡೆಯಿಂದ ಡ್ಯೂಟಿ ಬೀಳಲ್ಲ ಅಂತ ಗೊತ್ತಿದ್ರು ಬಾಡಿಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಹೇಳ್ಬೇಕು ನೀವೆಲ್ಲ ಇದನ್ನ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. 7137 ಆ ಕಡೆಯಿಂದ ಡ್ಯೂಟಿಗಳು ಬೀಳಲ್ಲ. ನೋಡೋಣ. ಶ್ರೀನಗರದಿಂದ ಶ್ರೀಗಳ್ಳಿ ಗೇಟು ಡ್ರಾಪ್ ಆಯಿತು. ಅದು ಡ್ರಾಪ್ ಲೊಕೇಶನ್ ಇದ್ದಿದ್ದು ಶ್ರೀಗಳ್ಳಿ ಗೇಟು. ಅಲ್ಲಿಂದ ಒಂದು 2.5 ಕಿಲೋಮೀಟ್ರ್ ಒಳಗಡೆ ಬಿಡಪ್ಪ, ಎಕ್ಸ್ಟ್ರಾ ಕೊಡ್ತೀನಿ ಅಂತ ಅಂದರು. 2.5 ಕಿಲೋಮೀಟ್ರ್ ಈ ಕಡೆಯಿಂದ, ಆ ಕಡೆಯಿಂದ 2.5 ಕಿಲೋಮೀಟ್ರು, ಟೋಟಲ್ 5 ಕಿಲೋಮೀಟ್ರ್. ಅವ್ರು ಕೊಟ್ಟಿದ್ದು 50 ರೂಪಾಯಿ ಎಕ್ಸ್ಟ್ರಾ. ಇಲ್ಲಿ ನೋಡಿದ್ರೆ ಯಾವುದೂ ಡ್ಯೂಟಿನೇ ಬೀಳ್ತಾ ಇಲ್ಲ. ಕಾಯ್ದು ಬೇಜಾರಾಗೋಯ್ತು. ಡ್ರಾಪ್ ಆಗಿ ಅರ್ಧ ಗಂಟೆ ಆಯ್ತೈತೆ. ಈ ಕಡೆಯಿಂದ ಅದು ಯಾವಾಗ ಡ್ಯೂಟಿ ಬಿಡುತ್ತೋ ಗೊತ್ತಿಲ್ಲ. ಆದರೆ ಈ ಕಡೆ ಬರೋದು ಬಂಡೇರೆ ಮಾಡಿ ಬರಬೇಕು. ಈ ಕಡೆಯಿಂದ ಬಿದ್ದರೆ ಒಳ್ಳೆ ಡ್ಯೂಟಿನೇ ಬೀಳುತ್ತೆ, ಇಲ್ಲಾಂದರೆ ಯಾವುದೂ ಡ್ಯೂಟಿಗಳೇ ಬೀಳಲ್ಲ. ಅದೇ ಬೇಜಾರು ಈ ಕಡೆ ಬಾಡಿಗೆಗಳು ಬರೋಕ್ಕೆ. ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ಮೇಲೆ ಒಂದು ಕಾಮಾಕ್ಷಿ ಪಾಳ್ಯ ಡ್ಯೂಟಿ ಬಿತ್ತು. ನನ್ನ ಅದೃಷ್ಟ ಕಸ್ಟಮರು ಹತ್ರದಲ್ಲೇ ಅವರೇ. ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಬನ್ನಿ ಪಿಕಪ್ ಮಾಡೋಣ. A few moments later. ಮಾತು ಮುಂಚೆ ವಿಡಿಯೋ ತೆಗಿತಾರೆ, ಸುಮ್ಮನೆ ರೇ ಅಜಿತ್ ಮಾಡಬೇಡ ರೇ. ನನಗೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು
ಹಂಗಾಗ್ಬಿಟ್ಟೆ ಮನೆ ಆಮೇಲೆ ಏನಿಲ್ಲ ಮನೆ ಹತ್ರ ಹುಡ್ಕೊಂಡ್ಬಂದ್ಬಿಡ್ತೀನಿ ಮನೆಲ್ಲ ವಿಚಾರ ಮಾಡಿಯ ಕಂಟಾಗಿ 50,000 ವಿಡಿಯೋ ರಿಲೀಟ್ಗೆ ಏನ್ ಬ್ರಾವ್ ಫೇಸ್ಬುಕ್ ಲೈವ್ ಹಾಕ್ಬಿಡ ನೀನು ಕಾಮಾಕ್ಷಿ ಪಳ್ಳೆ ಡ್ರಾಪ್ ಆಗ ಹತ್ತತ್ರ 1.5 ಅವರ್ ಆಯ್ತು. ಇವಾಗ ಡ್ಯೂಟಿ ಬಿದ್ದಿರೋದು. ಅದು ಕೆಂಗೇರಿ. ಮೇಡಮ್ 7038 ಮೇಡಮ್ ಕೆಂಗೇರಿ ಅಲ್ವಾ ಡ್ರಾಪು? ಕೆಲವು ಸಮಯದ ನಂತರ ಏರಿಯಾಗೆ ಡ್ಯೂಟಿ ಬಿದ್ದಿದೆ. ನಡೀರಿ ಪಿಕಪ್ ಮಾಡಕ್ ಹೋಗೋಣ. ಅಷ್ಟೇ ಡ್ಯೂಟಿ ಇವತ್ತು ಮುಗೀತು. ಏರಿಯಾಗೆ ಪಿಕಪ್ ಮಾಡ್ಕೊಂಡು ಹೋದ್ರೆ ಕ್ಲೋಸ್ ಖತಮ್. 9780 ಮಲ್ಲತಳ್ಳಿ ಅಲ್ವಾ ಡ್ರಾಪು? ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.